ಹೌದು, ನಾನು ನಾನೇ ನಿಮ್ಮ ಕೊಡಗಳನ್ನು ಹೊಡೆದು ಹಾಕಿದ್ದು. ಏ ಜಂಗಮ, ಏಕೆ ನಮ್ಮ ಕೊಡಗಳನ್ನು ಹೊಡೆದು ಹಾಕಿದೆ? ನಾವು ಯಾರೆಂದು ಗೊತ್ತೇ ನಿನಗೆ? ಗೊತ್ತಿಲ್ಲದೆ ಏನು ಕಣ್ಣಯ್ಯ? ಹೌದು ಬುದ್ಧಿ, ಶಾಲೆ ಹುಟ್ಟಿರೋದು ನೋಡಿದ್ರೆ ಹೆಂಗಸ್ರೇ ಅನಿಸ್ತದೆ. ಎಲವೆಲವೋ ಕಾಡು ಕುನ್ನಿ, ನಮ್ಮನ್ನು ಹಂಗಿಸಿ ನಗುವಷ್ಟು ಸೊಕ್ಕೆ ನಿಮಗೆ? ಬುದ್ಧಿ, ಇವರು ಮನುಷ್ಯರಲ್ಲ ಬುದ್ಧಿ, ರಾಕ್ಷಸರು. ಹೆದರಬೇಡ ಕಣ್ಣಯ್ಯ, ಇವರು ರಾಕ್ಷಸಿಯರಲ್ಲ, ಮಾರಿ ಮಸಣಿಯರು. ಇವರನ್ನು ನಾನು ವಿಚಾರಿಸುತ್ತೇನೆ. ಉರಿ ಎಂದರೇನೆಂದು ನಿಮಗೆ ಈಗ ಅರ್ಥವಾಗುತ್ತಿದೆಯೇ? ಸಾಮಾನ್ಯ ಜನರಿಗೆ ಸೀತಾಳೆ ಸುಡುಬಿನಂತಹ ರೋಗಗಳನ್ನು ಕೊಟ್ಟು ಅವರು ಉರಿಯಿಂದ ಸಂಕಟ ಪಡುವುದನ್ನು ನೋಡಿ ಸಂಭ್ರಮಿಸುವಾಗ ನಿಮಗೆ ಉರಿಯ ಅರಿವಾಗಲಿಲ್ಲವೇ? ತಪ್ಪಾಯ್ತು ಮಹಾಸ್ವಾಮಿ, ತಮ್ಮ ಶಕ್ತಿ ಏನೆಂದು ಅರಿಯದೆ ದುಡುಕಿ ಬಿಟ್ವಿ. ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಿ. ಬಿಡುತ್ತೇನೆ. ನಾನು ಹೇಳಿದ ಹಾಗೆ ಕೇಳಿದರೆ ಮಾತ್ರ ನಿಮಗೆ ಬಿಡುಗಡೆ. ಹೇಳಿ ಸ್ವಾಮಿ, ನೀವು ಹೇಳಿದಂತೆ ಕೇಳುತ್ತೇವೆ. ಅಯ್ಯೋ, ಉರಿ ತಡೆಯಕ್ಕಾಗ್ತಿಲ್ಲ. ಮೊದಲು ಈ ಉರಿಯಿಂದ ನಮ್ಮನ್ನು ಮುಕ್ತಗೊಳಿಸಿ. ತಾವು ಯಾರು ಮಹಾಸ್ವಾಮಿ? ನಮ್ಮನ್ನು ಏಕೆ ಹೀಗೆ ಕಾಡಿದಿರಿ? ನಾವು ಶ್ರವಣದೊರೆಯ ಆಜ್ಞಾಪಾಲಕರು. ಇವಳು ಮಾರಿ, ನಾನು ಮಸಣಿ. ನಾವು ಶ್ರವಣದೊರೆಯ ಸಹೋದರನ ಚಿಕಿತ್ಸೆಗೆಂದು ಕಷ್ಟಪಟ್ಟು ಕಾಡೆಮ್ಮೆ ಹಾಲನ್ನು ಕರೆದುಕೊಂಡು ಹೋಗುತ್ತಿದ್ದೆವು. ನೀವದನ್ನು ಹಾಳು ಮಾಡಿದಿರಿ. ನಾವು ಬರಿಗೈಲಿ ಹೋಗಿ ಅವರಿಗೇನೆಂದು ಉತ್ತರ ಹೇಳಲಿ? ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಕಾರಣವಿರುತ್ತದೆ ತಂಗಿ. ನನ್ನ ಮತ್ತು ಶ್ರವಣನ ಭೇಟಿಗೆ ನೀವು ಕಾರಣರಾಗಬೇಕೆಂಬುದೇ ಆ ಕಾಲನ ನಿರ್ಣಯ. ಕಾಡಿನಲ್ಲಿ ಜಂಗಮನೊಬ್ಬ ಬಂದು ಹಾಲಿನ ಕೊಡಗಳನ್ನು ಹೊಡೆದ ಎಂದು ಆ ಶ್ರವಣನಿಗೆ ಹೇಳಿ, ಉಳಿದದ್ದು ತಂತಾನೇ ನಡೆಯುತ್ತದೆ. ಅಪ್ಪಣೆ ಮಹಾಸ್ವಾಮಿ. ಆದರೆ ಹಾಲನ್ನು ಕೊಂಡೊಯ್ಯದಿದ್ದರೆ ಅವನು ನಮ್ಮನ್ನು ಸುಮ್ಮನೆ ಬಿಡುವನೇ ಸ್ವಾಮಿ? ನಿಮಗೊಪ್ಪಿಸಿದ ಕಾಯಕವನ್ನು ನೀವು ನಿಷ್ಠೆಯಿಂದ ಮಾಡಿದ್ದೀರಿ. ಅದನ್ನು ಹಾಳು ಮಾಡಿದವನು ನಾನು. ಅದರ ಹೊಣೆ ನನ್ನದೇ ಹೊರತು ನಿಮ್ಮದಲ್ಲ. ನಾನು ಹೇಳಿದ್ದನ್ನಷ್ಟೇ ಅವನಿಗೆ ಹೇಳಿ, ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ತಾವು ಹೇಳಿದಂತೆಯೇ ಹೇಳುತ್ತೇವೆ ಸ್ವಾಮಿ. ಆದರೆ ತಾವು ಯಾರು, ಏಕೆ ಹೀಗೆ ಮಾಡಿದರೆಂದು ಅರ್ಥವಾಗಲಿಲ್ಲ. ನಾನು ದುಷ್ಟ ಶ್ರವಣನ ಸೊಕ್ಕು ಮುರಿಯಲು ಬಂದವನು. ದೇವತೆಗಳನ್ನೆಲ್ಲ ಸೆರೆ ಹಿಡಿದು ತನ್ನರಮನೆಯ ಆಳುಗಳನ್ನಾಗಿ ಮಾಡಿಕೊಂಡಿರುವ ಅವನ ಅಹಂಕಾರವನ್ನು ಮಟ್ಟ ಹಾಕಲು ಬಂದವನು ನಾನು. ಲೋಕೇಶ್ವರನ ಆ ಆಜ್ಞೆಯಂತೆ ಲೋಕ ಕಲ್ಯಾಣಕ್ಕೆ ನಿಯಮಿತಗೊಂಡ ನಿಮ್ಮನ್ನೆಲ್ಲ ತನ್ನ ಸೇವಕರೆಂದು ಭ್ರಮಿಸಿರುವ ಶ್ರವಣನನ್ನು ಸಂಹರಿಸಿ
ಅವನ ಮುಷ್ಟಿಯಿಂದ ನಿಮ್ಮನ್ನು ಬಿಡುಗಡೆಗೊಳಿಸಲು ಬಂದವನು ನಾನು. ಹುಟ್ಟಿದ್ದು ಕೈಲಾಸ, ಬೆಳೆದದ್ದು ಉತ್ತಮಾಪುರ, ನೆಲೆಗೊಳ್ಳೋದು 77 ಮಲೆಗಳ ನಡುಮಲೆ. ನೋಡಿ, ಇದೇ ನನ್ನ ನಿಜವಾದ ರೂಪ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಕುಲಗಂಜಿ ಮಲೆ, 77 ಮಲೆಯಲ್ಲಿ ನಲಿದು ನಾಟ್ಯವಾಡುವಂತ ನಮ್ಮ ಧೂಮಾದಪ್ಪನ ಪಾದಕ್ಕೊಂದೇನ್ರಪ್ಪ. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ, ಲೋಕ ಕಾಯುವ ಮಲೆಯ ಮಾಂತ್ರಿಕ, ಕೆಂಡ ಗಣ್ಣಯ್ಯನ ನೋಡು, ದುಂಡು ಮುಖದ ಮಾದಪ್ಪ ನೋಡು, ನೋಡು ಕೆಂಡ ಗಣ್ಣಯ್ಯನ ನೋಡು, ದುಂಡು ಮುಖದ ಮಾದಪ್ಪ ನೋಡ್ರು. ನಿಲ್ಲು ನೀಲೇಗೌಡ. ಕಂದ, ಉರಿಯೋ ಕೊಂಡದ ಹತ್ರ ನಿಂತ್ಕೊಂಡು ಏನ್ ಮಾಡ್ತಿದೀಯ? ಬೆಂಕಿಗೆ ಬೀಳೋಕ್ ಹೊಟ್ಟಿದೀಯಾ? ಸಮಸ್ಯೆಗೆ ಪರಿಹಾರ ಸಾವಲ್ಲ. ಏನಪ್ಪ ನಿನ್ನ ಸಮಸ್ಯೆ? ಯಾಕಪ್ಪ ಪ್ರಾಣ ಕಳ್ಕೊಳಕ್ ಹೊಟ್ಟಿದೀಯಾ? ಸಮಸ್ಯೆಗೆ ಸಾವು ಪರಿಹಾರ ಅಲ್ಲ ಅಂತ ನನಗೂ ಗೊತ್ತೈತೆ, ಆದರೆ ನನ್ನ ಸಮಸ್ಯೆ ಏನು ಅಂತ ನಿನಗೆ ಗೊತ್ತಾ? ಹಾದಿ ಬೀದಿಯಲ್ಲಿ ಹಾಯ್ಕೊಂಡು ತಿನ್ನೋ ಜಂಗಮ ಥರ ಕಾಣ್ತೀಯ ನೀನು. ಹೋಗಯ್ಯ ಇಲ್ಲಿಂದ. ಆಗ್ಲಪ್ಪ, ಹೋಗ್ತೀನಿ. ನೀನು ಸಾಯೋ ಮೊದಲು ನಿನ್ನ ಸಾವಿನ ಕಾರಣ ಹೇಳಿ ಸತ್ರೆ ನೀನು ಯಾಕೆ ಸಾಯ್ತಿದೀಯಾ ಅಂತ ಜಗತ್ತಿಗಾದ್ರೂ ಗೊತ್ತಾಗುತ್ತೆ. ನಿನ್ನ ಸಾವನ್ನ ಅಣಗಿಸಿ ಜನ ಮಾತಾಡೋದಾದ್ರೂ ತಪ್ಪುತ್ತೆ. ಹಂಗಂತೀಯ ಜಂಗಮಯ್ಯ? ಜಂಗಮಯ್ಯ, ನಾನು ಪಾಪಿ, ನಾನು ಬದುಕಿರಬಾರ್ದು. ನನ್ನನ್ನು ನಂಬ್ಕೊಂಡು ಬಂದ ನನ್ನ ಹೆಂಡ್ರಿಗೆ ಕೊಡಬಾರ್ದು ಕಷ್ಟಗಳನ್ನು ಕೊಟ್ಟೆ. ಹೇಳಿಕೆ ಮಾತು ಕೇಳಿದ್ರೆ ಎಲ್ರಿಗೂ ಇದೇ ಸ್ಥಿತಿ ಬರೋದು. ಇದು ನಿನ್ನ ಮುಖಾಂತರ ಜಗತ್ತಿಗೆ ತಿಳಿಯಲಿ. ಏನು ಹೇಳ್ತಿದ್ದೆ ಜಂಗಮಯ್ಯ? ಸತ್ಯ, ಸತ್ಯವನ್ನೇ ಹೇಳ್ತಿದ್ದೀನಿ. ನಿಮಗೇನು ಗೊತ್ತೈತೆ ಸತ್ಯ? ನನ್ನ ಹೆಂಡ್ರ ಮೇಲೆ ಅನುಮಾನ ಪಟ್ಟು ಅವಳನ್ನು ಉರಿಯ ಕೊಂಡದಲ್ಲಿ ನೂಕ್ಬಿಟ್ಟೆ. ಪಾಪಿ ಪಾಪಿ ಜಂಗಮಯ್ಯ ನಾನು. ಹೆಂಡ್ರನ್ನ ಉರಿಯ ಕೊಂಡಕ್ಕೆ ನೂಕ್ಬಿಟ್ಟ ಪಾಪಿ ನಾನು. ನಾನು ಬದುಕಿರಬಾರ್ದು, ಬದುಕಿರಬಾರ್ದು. ಸಾಯಕ್ ಬಿಡು ನನ್ನ. ನಿಲ್ಲು ನೀಲೇಗೌಡ, ನಿಲ್ಲು. ಸತ್ಯ ಏನು ಅಂತ ಅರಿಯದೆ ಅನುಮಾನ ಪಟ್ರೆ ಹೀಗೆ ಆಗೋದು. ಏನು ಹೇಳ್ತಿದ್ದೀರಾ ಸ್ವಾಮಿ? ಸತ್ಯ ಶರಣೆ ಸಂಕಮ್ಮ ಸತ್ತಿಲ್ಲ. ಏನು? ನನ್ನ ಹೆಂಡ್ರು ಸಂಖ್ಯೆ ಸತ್ತಿಲ್ವಾ? ಹೌದಪ್ಪ, ಅವಳು ಸತ್ತಿಲ್ಲ, ಇನ್ನು ಬದುಕಿದಾಳೆ. ಹಂಗಾರೆ ನನ್ನ ಹೆಂಡ್ರು ಸತ್ತಿಲ್ವಾ? ನನ್ನ ಹೆಂಡ್ರು ಎಲ್ಲವಳೆ? ತೋರಿಸ್ಬಿಡಿ ಸ್ವಾಮಿ, ತೋರಿಸ್ಬಿಡಿ ಸ್ವಾಮಿ. ಹೇಳಿ ಸ್ವಾಮಿ, ನನ್ನ ಹೆಂಡ್ರು ಎಲ್ಲವಳೆ? ಯಾಕೆ ಹಿಂಗೆ ಕಾಡ್ಸಿರಿ? ಎಲ್ಲವಳೆ ಸ್ವಾಮಿ? ನನ್ನ ಸಂಖ್ಯೆನ ನಾನು ನೋಡಬೇಕು. ನೀಲೇಗೌಡ, ಹೀಗೆ ಹುಡುಕಿದ್ರೆ ಅವಳು ಸಿಗ್ತಾಳೆ ಅನ್ಕೊಂಡಿದೀಯಾ? ಮತ್ತೆ ಮತ್ತೆ ನಾನು ಏನು ಮಾಡಲಿ ಜಂಗಮಯ್ಯ? ನಾನು ನನ್ನ ಹೆಂಡ್ರನ್ನ ನೋಡಬೇಕು. ಏನು ಮಾಡಲಿ ಹೇಳು? ನೀನು ಅವಳನ್ನ ನೋಡಲೇಬೇಕು ಅಂದರೆ ನನಗೆ ಬಲ್ಗೈ ಮುಟ್ಟಿ ಭಾಷೆ ಕೊಡು.
ಏನು ನಾನು ಬಲ್ಗೈ ಮುಟ್ಟಿ ಭಾಷೆ ಕೊಡ್ಬೇಕಾ? ಹೌದಪ್ಪ. ಒಡಿಯ ಜುಲ್ಮೆ ಮಾಡಿದ್ರುವೆ ಒಲ್ಮೆ ಅನ್ನೋ ಮದ್ದುಂಡು ಮೈ ಮರಿಯೋ ಮಾಡ್ಗೇಡಿ ಹೆಣ್ಣು ನಾನಲ್ಲ. ಹಂಗಾದ್ರ ಭಾಷೆ ಕೊಡು ಮತ್ತೆ. ಮಾತಿಗೆ ಮಾತು ಕೊಡ್ಬೇಡ. ಭಾಷೆ ಕೊಡ್ತೀಯೋ ಇಲ್ವೋ? ನೀವ್ ಎಟ್ಕಿತ ಕೇಳಿದ್ರು ಅಟ್ಟಯ್ಯ, ನಾ ಮಾತ್ರ ಭಾಷೆ ಕೊಡಕ್ಕಿಲ್ಲ. ಒಡಿಯ ನಾ ಜೀವನ್ ಪರ್ಯಂತ ಬಂಜಾಗಿದ್ರು ಸರಿಯೇ, ಅದ್ರಿ ಯಾವತ್ತೂ ಇಂತ ಒಂದ್ ಕೆಟ್ಟ ಕೆಲಸ ಹಿಡಿಯಾಕಿಲ್ಲ. ಜಪ್ತಿ ಮಾಡ್ಕೊಳ್ಳಿ. ಹಂಗಿದ್ಮ್ಯಾಗೆ ಭಾಷೆ ಕೊಡು. ನಿನ್ ಮ್ಯಾಗೆ ನಿಂಗೆ ನಂಬಿಕೆ ಇದ್ರೆ ಭಾಷೆ ಕೊಡೋದಕ್ಕೆ ಯಾಕೆ ತಕರಾರು? ಬೇಡ ಒಡಿಯ. ನನ್ನ ಆಜ್ಞೆಯನ್ನು ಧಿಕ್ಕರಿಸುವಷ್ಟು ಸೊಕ್ಕೆ ನಿಮಗೆ? ಕ್ಷಮಿಸಿ ಮಹಾಪ್ರಭು, ನಿಮ್ಮ ಆಜ್ಞೆಯಂತೆ ಕಾಡೆಮ್ಮೆಗಳನ್ನು ಹಿಡಿದು ಹಾಲು ಕರೆದು ಕೊಡಗಳಲ್ಲಿ ತುಂಬಿಸಿಕೊಂಡು ಬರುತ್ತಿದ್ದೆವು. ಆಗ ಸಾಕು ಮಾಡಿ ನಿಮ್ಮ ಪ್ರಲಾಪ. ಏಕಶ್ಚಿತ್ತೊಬ್ಬ ಜಂಗಮನಿಗೆ ಹೆದರಿ ಹಾಲನ್ನು ಕೈಚೆಲ್ಲಿ ಬಂದಿದ್ದೀರೆ. ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಹೇಳಿಕೊಳ್ಳಲು ಶಕ್ತಿ ದೇವತೆಗಳು ಹುಲು ಮಾನವನೊಬ್ಬನನ್ನು ಹೆಡೆಮುರಿ ಕಟ್ಟಿ ಎಳೆದು ತರಲಾಗದೆ ಹಾಗೆ ಬಂದಿದ್ದೀರಿ. ಛೀ! ನಾಡಿನ ಉದ್ದಗಲಕ್ಕೂ ಕಾಡಿದೆ, ಕಾಡಿನ ತುಂಬ ಕಾಡೆಮ್ಮೆಗಳಿದೆ. ಒಂದು ಕೊಡ ಹೋಗಿದರೇನಂತೆ, ಇನ್ನೊಂದು ಕೊಡ ತರಬಹುದಿತ್ತು ಅಲ್ಲವೇ? ಹಾಗೆ ಮಾಡುವುದು ಬಿಟ್ಟು ದೂರಲು ಬಂದಿದ್ದೀರಿ. ನೀವು ನನ್ನ ಎದುರು ನಿಲ್ಲಲು ಅರ್ಹರಲ್ಲ. ತೊಲಗಿ ಇಲ್ಲಿಂದ. ಮಂತ್ರಿಗಳೇ, ಮಹಾಪ್ರಭು, ಅರಮನೆಯ ಹಾಲು ಎಂದು ಗೊತ್ತಿದ್ದರೂ ಅದನ್ನು ಹಾಳು ಮಾಡುವುದಲ್ಲದೆ ಮಾರಿಯರನ್ನು ಹೆದರಿಸಿ ನಮ್ಮ ಪ್ರಭುತ್ವಕ್ಕೆ ಸವಾಲೆಸೆದಿರುವ ಆ ಜಂಗಮನು ಎಲ್ಲಿದ್ದರೂ ಸರಿಯೇ, ಅವನನ್ನು ಹಿಡಿದು ಬಂಧಿಸಿ ತನ್ನಿ. ಅಪ್ಪಣೆ ಮಹಾಪ್ರಭು, ಈಗಿಂದೀಗಲೇ ಸೈನಿಕರನ್ನು ರವಾನಿಸುತ್ತೇನೆ. ನೀವಿನ್ನು ಹೊರಡಬಹುದು. ಅಪ್ಪಣೆ ಮಹಾಪ್ರಭು. ಆತ್ ಸ್ವಾಮಿ, ನಾನು ಬಲ್ಗೈ ಮುಟ್ಟಿ ಭಾಷೆ ಕೊಡ್ತೀನಿ. ನಾನು ನನ್ನ ಹೆಂಡ್ರನ್ನ ನೋಡಬೇಕು. ನೀಲೇಗೌಡ, ಇನ್ಮುಂದೆ ಯಾವತ್ತೂ ನಿನ್ನ ಹೆಂಡತಿನ ಅನುಮಾನದಿಂದ ನೋಡಲ್ಲ, ಅವಳಿಗೆ ಅಲೆಕೊಲೆ ಕೊಡಲ್ಲ ಅಂತ ಬಲ್ಗೈ ಮುಟ್ಟಿ ಭಾಷೆ ಕೊಡು. ಆಯ್ತು ಜಂಗಮಯ್ಯ, ನಾನು ಬಲ್ಗೈ ಮುಟ್ಟಿ ಭಾಷೆ ಕೊಡ್ತೀನಿ. ಸತ್ಯ ಮಾಡಿ ಹೇಳ್ತೀನಿ ಜಂಗಮಯ್ಯ, ಯಾವುದೇ ಪರಿಸ್ಥಿತಿ ಆಗೋ ನನ್ನ ಹೆಂಡ್ರ ಮ್ಯಾಗೆ ಅನುಮಾನ ಪಡಕ್ಕಿಲ್ಲ, ಅವಳಿಗೆ ಅಲೆಕೊಲೆ ಕೊಡಕ್ಕಿಲ್ಲ. ನೀಲೇಗೌಡ, ಬಲ್ಗೈ ಮುಟ್ಟಿ ಭಾಷೆ ಕೊಟ್ಟಿದ್ದೀಯ. ಕೊಟ್ಟು ಮಾತಿಗೆ ತಪ್ಪಬಾರ್ದು. ಮಾತಿಗೆ ತಪ್ಪಿದ್ರೆ ಇನ್ನಿಲ್ಲದ ಕಷ್ಟಕ್ಕೆ ಗುರಿಯಾಗ್ತೀಯ. ಮಾತಿಗೆ ತಪ್ಪೋ ಮಗ ಅಲ್ಲ ಸ್ವಾಮಿ ನಾನು. ಹಾಗಾದರೆ ಮೂಡಲ ದಿಕ್ಕಿಗೆ ಮುಖ ಮಾಡಿ ವೀರ ಮಂಡಿಯೂರಿ ಕೂರಪ್ಪ. ಹಾಗೆ ಕೂತು ಬಾ ಮಡ್ದಿ ಅಂತ ಕೂಗು, ಸಂಕವ್ವ ಬರ್ತಾಳೆ. ಹಂಗೆ ಆಗ್ಲಿ ಸ್ವಾಮಿ, ಹಂಗೆ ಆಗ್ಲಿ. ನೀಲೇಗೌಡ, ನಿನ್ನ ಹೆಂಡತಿಯನ್ನು ಕರಿಯಪ್ಪ. ಸಂಕಣ್ಣೆ, ಸಂಕಣ್ಣೆ,
ಸಂಕಣ ಎಲ್ಲಿದ್ದೀಯ ಸಂಕಣ? ಬಾ ಸಂಕಣ, ನಾನು ನಿನ್ನ ಒಡೆಯ ಕರಿತೀವಿ. ನಾನು ನಿನ್ನ ನೀಲೇಗೌಡ ಕರಿತೀವಿ. ಬಾ ಸಂಕಣ. ಸಂಕಣೆ, ಸಂಕಮ್ಮ, ನಿನ್ನ ಗಂಡ ನಿನ್ನ ಕರೆಯುತ್ತಿದ್ದಾನೆ. ಹೋಗು ತಾಯಿ. ಸಂಕಣೆ ಬಂದ್ಬಿಡು ಸಂಕಣೆ. ನಿಂಗಿನ್ ಯಾವತ್ತು ಅಲೆಕೊಲೆ ಕೊಡಕ್ಕಿಲ್ಲ. ಬಂದ್ಬಿಡು ಸಂಕಣೆ. ಒಡೆಯ, ಕಾಡೆಮ್ಮೆ ಹಾಲು ಬಂತು. ಚಿಕಿತ್ಸೆನೂ ಶುರು ಆಯ್ತು. ತಪ್ಪಿ ತಪ್ಪಿ ಅವನಿಗೇನಾದ್ರೂ ಗುಣಮುಖನಾಗ್ಬಿಟ್ರೆ ನಮ್ಮ ಗತಿ ಏನು ಗುರುಗಳೇ? ಒಡವೆ ಕದ್ದಿದ್ದು, ಬೆಟ್ಟದಿಂದ ತಳ್ಳಿದ್ದು, ಹೊಡೆದಿದ್ದು, ಬೈದಿದ್ದು, ಉಪವಾಸ ಕೆಡವಿದ್ದು ಎಲ್ಲ ಹೇಳ್ಬಿಡ್ತಾರೆ ಗುರುಗಳೇ. ಅಣ್ಣ ಮೊದಲೇ ಹುಚ್ಚಿದೋರೆ. ಓಣ ಈತು ಅಂದ್ರೆ ಕೊಟ್ಟಿಗೆಲ್ ತೊಗೊಂಡೋಗಿ ಕಟ್ಟು ಅನ್ನೋನು. ಇನ್ನು ನಮ್ಮನ್ ಸುಮ್ಮನೆ ಬಿಡ್ತಾನೆ. ರೌರವ ನರಕ. ನಮ್ಮ ಹೆಂಡತಿ ಮಕ್ಳ ಗತಿ ಅದೋ ಗತಿ. ಲೇ ಪಾಪಿಗಳ, ಯಾಕ್ರೋ ಒಳ್ಳೆ ಕಲ್ಲೇಟು ತಿಂದ ಕಜ್ಜಿ ನಾಯಿಗಳ ತರ ಕಯ್ಯ 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 ಅಂತಿದ್ದೀರಾ? ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ವಿಷ ಕುಡ್ದ ಮಕ್ಕಳು ಬದುಕ್ತಾವೇನೋ? ಏನೋ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಣ ಅಂತ ನಾನು ಒಂದು ಔಷಧಿ ಹೇಳಿದೆ. ಆದರೆ ಅವರು ಅದನ್ನೇ ಪ್ರಸಾದ ಅಂತ ತಿಳ್ಕೊಂಡು ಕಾಡೆಮ್ಮೆ ಹಾಲು, ಅಭಿಷೇಕ, ಚಿಕಿತ್ಸೆ ಅಂತೆಲ್ಲ ಮಾಡ್ಕೊಂಡು ಕೂತಿದ್ದಾರೆ. ಎಷ್ಟೋ ವರ್ಷಗಳಿಂದ ಸೆಟೆದ್ಕೊಂಡು ಕೂತಿರೋ ಆ ಅಷ್ಟವಕ್ರ ಸರಿಯಾಗೋದು ಒಂದೇ, ಮೂಲೆಯಲ್ಲಿರೋ ಒನಕೆ ಚಿಗುರೋದು ಒಂದೇ. ಅಕಸ್ಮಾತ್ ಸರಿ ಹೋಗ್ಬಿಟ್ರೆ? ಅಯ್ಯೋ ತಂಡ ಪಿಂಡಗಳ, ಹಿಂದೆ ಆಗಿರೋದನ್ನ ನೆನೆಸ್ಕೊಂಡು ಕೊರಗೋದು, ಮುಂದೆ ಆಗೋದನ್ನ ಊಹಿಸ್ಕೊಂಡು ಭಯ ಪಡೋದು ಎರಡು ವ್ಯರ್ಥ ಕಂಡ್ರು. ನಡೆದೋಗಿದ್ದನ್ನ ಸರಿ ಮಾಡೋಕ್ಕಾಗಲ್ಲ, ನಡಿಬಹುದಾದದ್ದನ್ನು ತಪ್ಪಿಸೋಕ್ಕಾಗಲ್ಲ. ಈ ಎರಡರ ಮಧ್ಯೆ ಈ ಕ್ಷಣ ಅನ್ನೋದಿದೆಯಲ್ಲ, ಅದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳೋದೇ ಬುದ್ಧಿವಂತಿಕೆ ಕಂಡ್ರು. ಬೀಗಕ್ಕೊಂದು ಕೀಲಿ ಇದ್ದಾಗೆ ಸಮಸ್ಯೆಗೊಂದು ಪರಿಹಾರ ಇದ್ದೇ ಇರುತ್ತೆ. ಅದು ಬಂದಾಗ ನೋಡ್ಕೊಳ್ಳೋಣ, ಸುಮ್ಮನೆ ಹೆದರ್ಕೊಂಡು ಸಾಯ್ಬೇಡಿ. ಒಟ್ಟಿನಲ್ಲಿ ನಮ್ಮ ಪರಿಸ್ಥಿತಿ ಗಂಡಸತ್ತು ದುಃಖ ಒಂದ್ ಕಡೆ ಆದ್ರೆ ಮಂಡಿ ಕತ್ತಿ ಹರ್ತ ಇನ್ನೊಂದ್ ಕಡೆ ಆದಂಗಾಗಿದೆ ಅನ್ನಂಗಾಗಿದೆ. ಒಡೆಯ, ನಾ ಬಂದ್ಬಿಟ್ಟೆ. ಒಡೆಯ, ನಾ ಬಂದ್ಬಿಟ್ಟೆ. ಸಂಕಣೆ, ಸಂಕಣೆ, ನನ್ ಕ್ಷಮಿಸ್ಬಿಡು ಸಂಕಣೆ, ನನಗೆ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು ಸಂಕಣೆ. ನಿನಗೆ ಕೊಡಬಾರ್ದು ಅಲೆ ಕೊಲೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಈ ಪಾಪಿ ಗಂಡನ ಕ್ಷಮಿಸ್ಬಿಡು ಸಂಕಣೆ, ಕ್ಷಮಿಸ್ಬಿಡು. ಒಡೆಯ, ಒಡೆಯ, ನಿಮ್ಮನ್ನು ಕ್ಷಮಿಸೋ ಅಷ್ಟು ದೊಡ್ಡವಳು ನಾನಲ್ಲ. ಒಡೆಯ, ನಿಮ್ಮನ್ನು ಕ್ಷಮಿಸ್ಬೇಕಾಗಿರೋದು ಅವರು ಒಡೆಯ. ತಂದೆ,
ಅಪ್ಪನ ಮನೆ ದೇವರು ನನ್ನ ಮಾದಪ್ಪ. ಸಂಗಣೆ, ಇವರು ನಾನು ಕೊಂಡ ಕಾರುವಾಗ ನನ್ನ ತಡೆದು ನಿಲ್ಲಿಸಿ ಪಿರಾಣ ಉಳಿಸಿ ಜಂಗಮಯ್ಯ. ಈ ಜಂಗಮಯ್ಯನ ತೋರಿಸಿ ಮಾದಪ್ಪ ಅಂತೀಯಲ್ಲ. ತಂದೆ, ನನಗೆ ನೀವು ನಿಜವಾದ ರೂಪ ತೋರಿಸಿದ್ದೀರಾ. ನನ್ನ ಒಡೆಯಂಗೂ ನಿಜವಾದ ರೂಪ ತೋರಿಸಿ ತಂದೆ. ನನ್ನ ಜೀವನನ ಪಾವನ ಮಾಡಿ. ಬಂದ 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 ನೋಡು ಮಾದೇವ. ತಂದ 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 ನೋಡು ಭಾಗ್ಯವ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ. ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು. ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡ್ರು. ಜಗದಗಲ ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಟ್ಟಾಳೋಕೆ ಶ್ರವಣನ ಸಂಹಾರಕ್ಕೆ. 77 ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ಬಾಯಿ ಹೊತ್ತದಲ್ಲಿ ಪಡೆದು ಮೂಡವ್ರೆ. ಬಂದ 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 ಮಾದೇವ. ತಂದ 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 ನೋಡು ಭಾಗ್ಯವ. ತಂದೆ, ಲೋಕಕ್ಕೆ ದೊಡ್ಡವ್ರು ನೀವು. ನಿಮ್ಮ ಸಾಹಸ ಮಹಿಮೆನ ಅರಿದೆ ನನ್ನ ಒಡೆಯ ನಿಮ್ಮನ್ನು ತುಂಬ ಹೀಯಾಳಿಸ್ಬಿಟ್ರು. ದಯವಿಟ್ಟು ಅವ್ರು ಮಾಡಿದ ತ್ಯಪ್ನ ನೀವು ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ಬಿಡಿ ತಂದೆ, ಕ್ಷಮಿಸ್ಬಿಡಿ. ನೀಲೇಗೌಡ, ಹೆದರಬೇಡ. ನಿನ್ನ ಹೆಂಡತಿಯನ್ನು ಸೊಪ್ಪಿನ ಗುಡಿಸಲ ಸೆರೆಯಿಂದ ಬಿಡಿಸಿದ್ದು ನಾನೇ. ಸಂಕಮ್ಮನಿಗೆ ಮಕ್ಕಳ ಫಲವನ್ನು ಕೊಟ್ಟಿದ್ದೇನೆ. 3 ಮುದ್ದಾದ ಮಕ್ಕಳನ್ನು ಪಡೆದು ಸುಖವಾಗಿ ಸಂಸಾರ ಮಾಡಿ. ನೀಲೇಗೌಡ, ನನಗೆ ಬಲಗೈ ಮುಟ್ಟಿ ಭಾಷೆ ಕೊಟ್ಟಿದ್ದೀಯ. ಮಾತು ತಪ್ಪಿದರೆ ಜೋಕೆ. ಇಲ್ಲ ಸ್ವಾಮಿ, ನಾನು ನಿಮಗೆ ಕೊಟ್ಟು ಮಾತಂತೆ ನಡ್ಕೋತೀನಿ. ಸಂಕಮ್ಮ, ಸಮಯ ಬಂದಾಗ ನಾನು ನಿನ್ನ ಬಳಿ ಬರುತ್ತೇನೆ. ನನ್ನ ಹರಕೆ ಪಡೆಯುತ್ತೇನೆ. ನೀನು ಸಹ ಮಾತಿಗೆ ತಪ್ಪಬಾರದು ಮಗಳೇ. ಛೇ, ಎಲ್ಲಾದರೂ ಉಂಟೆ ಸ್ವಾಮಿ. ಕೊಡೋರು ನೀವೇ, ಪಡೆಯೋರು ನೀವೇಯ. ನಮ್ಮ ಧ್ಯಾನಿದ ಕಡೆವರೆಗೂ ನಮ್ಮ ಕೈ ಬಿಡಬೇಡಿ.
ಸಂಕೇಣೆ ಬಾರ ಆಚೆಗೆ ಸಂಕೇಣೆ ಸಂಕೇಣೆ ಮೋಸ್ಕಾತಿ ನಿಗೆ ಮೋಸ ಮಾಡಿ ಕದ್ದು ಬಸರಾಗಿದ್ಯಾ ಒಡೆಯ ಸಂಕೇಣೆ ಹೇಳಿ ಸಂಕೇಣೆ ಏನು ಒಡೆಯ ಇಲ್ಲಿ ಬಂದು ಕುಂತಿದ್ದೀರಿ ಊಟಕ್ಕೆ ಹೊತ್ತಾತು ಹೋಗಮ್ಮ ಬನ್ನಿ ಊಟ ಆತಲ್ಲ ಸಂಕೇಣೆ ಊಟ ಆಯ್ತಾ ಇದೇನು ಒಡೆಯ ಹಿಂಗೆ ಹೇಳ್ತಿದ್ದೀರಿ ಒತ್ತಾರೆಯಿಂದ ಈಗ ತಾನೇ ನಿಮ್ಮನ್ನ ಕರೆಯಕ್ ಬಂದಿವ್ನಿ ನಾನೇ ಮರ್ತೋಗಿದ್ದೆ ಯಾಕೋ ಹೊಟ್ಟೆ ತುಂಬ್ದಂಗಿದೆ ಅದಕ್ಕೆ ಹಂಗಂದೆ ಅಷ್ಟೇ ಸಂಕೇಣೆ ಒಡೆಯ ನಿಮ್ ತವ ಒಂದ್ ಮಾತು ಕೇಳಲ್ಲ ಕೇಳು ಸಂಕೇಣೆ ಅದಕ್ಕೇನು ಅಲ್ಲ ಇತ್ತೀಚೆಗೆ ನೀವ್ ಅದ್ ಏನೇನೋ ಯೋಚನೆ ಮಾಡ್ತಾ ಇದ್ದಂಗೆ ಇರ್ತೀರಿ ಅನ್ನ ನೀರು ನಿದ್ದೆ ಅದ್ ಯಾವ್ದು ಯಾಕೋ ನಿಮ್ ಜ್ಞಾನನೇ ಇರಕ್ಕಿಲ್ಲ ಯಾಕೆ ಒಡೆಯ ಅದು ಹಂಗೇನಿಲ್ಲ ಸಂಕೇಣೆ ನಾನು ಸಂದಾಗೆ ಇವನಿ ನೀನೆಯ ನಮ್ಗೆ ತಲೆ ಕೆಡ್ಸ್ಕೊತಿದ್ಯಾ ಇಲ್ಲ ಒಡೆಯ ನೀವೇನೇ ಹೇಳಿದ್ರು ನಾನ್ ನಿಮ್ ಮಾತನ್ನ ನಂಬಕ್ಕಿಲ್ಲ ನೀವು ಮೊದ್ಲಂಗಿಲ್ಲ ಒಡೆಯ ಸೊಪ್ಪಿನ ಗುಳ್ನಾಗೆ ಅಂಬ್ಲಿನ ಹಂಚ್ಕೊಂಡು ಕುಡಿತಿದ್ವಿ ಬಡತನ ಇದ್ರು ಒಡನಾಟ ಇರ್ತಿತ್ತು ಒಂದೇ ತಟ್ಟಿಯಾಗ ಊಟ ಒಂದೇ ಅಂಕಣದಾಗೆ ಸರಸ ಸಲ್ಲಾಪದಿಂದ ಅನ್ಯೋನ್ಯತೆಯಾಗಿ ಜೊತೆಯಾಗಿರ್ತಿದ್ವಿ ಈಗ ಇರಕ್ಕೆ ಅರಮನೆ ಐತೆ ಉಣ್ಣಕ್ಕೆ ದೊರೆ ಊಟ ಐತೆ ಉಡಕ್ಕೆ ವಸ್ತ್ರ ಆಭರಣ ಎಲ್ಲಾನು ಐತೆ ಕುಂತ್ಕೊಳಕ್ ಸಿಂಹಾಸನವೂ ಐತೆ ಒಡೆಯ ಆದ್ರೆ ನೀವದ್ ಯಾವ್ದನ್ನು ಬಳಸ್ತಿಲ್ಲ ಮೊದಲು ನಂಗೆ ನಿಮ್ ತವ ಉಲ್ಲಾಸವೂ ಇಲ್ಲ ಯಾಕೆ ಒಡೆಯ ನನ್ ಯಾಕೆ ತಿರುತಿನೂ ಕಮ್ಮಿ ಆಗೈತೆ ಯಾಕೆ ನಿಜ ಸಂಕೇಣೆ ಬಡತನ ಅನ್ನೋದು ಮನಸ್ಸನ್ನ ಒಂದ್ಗೂಡ್ಸುತ್ತೆ ಆದ್ರೆ ಈ ಸಿರಿತನ ಮನಸ್ಥಿತಿನ ಮನಸ್ಸಿನಾಗೆ ಕೊಂದ್ಬಿಡುತ್ತೆ ಏನಂದ್ರಿ ಒಡೆಯ ಇಷ್ಟೆಲ್ಲ ಸಿರಿ ಸಂಪತ್ತಿದ್ರು ಇದನ್ನೆಲ್ಲ ಅನುಭವಿಸಕ್ಕೆ ನನ್ ಮನಸ್ಸಾಕ್ಷಿ ಯಾಕೋ ಒಪ್ತಿಲ್ಲ ಸಂಕೇಣೆ ಅಲ್ಲ ಒಡೆಯ ನನ್ಗೆ ಅರ್ಥ ಆಗ್ದಂಗೆ ಅದೇನೇನೋ ಮಾತಾಡ್ತಿದ್ದೀರಲ್ಲ ದಿಟ ಹೇಳಿ ಒಡೆಯ ನನ್ನಿಂದ ಏನಾರ ತೆಪ್ಪಾಗೈತಾ ಅಥವಾ ನನ್ನಿಂದ ನಿಮ್ಮ ಮನಸ್ಸಾಕ್ಷಿಗೆ ನೋವಾಗೈತಾ ಅದನ್ನ ಹೇಳಿ ನಾನು ಸರಿ ಮಾಡ್ಕೋತೀನಿ ಇಲ್ಲ ಸಂಕೇಣೆ ನಿನ್ನಿಂದ ಏನು ತಪ್ಪಾಗಿಲ್ಲ ಮತ್ ಯಾಕೆ ಒಡೆಯ ಈ ಮೌನ ವೈರಾಗ್ಯ ಎಲ್ಲ ನನ್ ತವ ನೀವು ಸರಿಯಾಗಿ ಮಾತಾಡ್ತಿಲ್ಲ ನಗ್ನಗ್ತ ಜೊತೆಯಾಗಿಲ್ಲ ಈ ಅರಮನೆ ಆಸ್ತಿ ಸಂಪತ್ನೆಲ್ಲ ನೀವು ಅನುಭವಿಸ್ತಾನೂ ಇಲ್ಲ ಸಂಕೇಣೆ ಹಿಂಗೆ ಹೇಳ್ತೀನಿ ಅಂತ ಬ್ಯಾಸರ ಮಾಡ್ಕೋಬೇಡ
ಉಣ್ಣೋ ಅನ್ನನೇ ಆಗ್ಲಿ, ಧರಿಸೋ ಬಟ್ಟೆನೇ ಆಗ್ಲಿ, ಉಪಯೋಗಿಸೋ ವಸ್ತುನೇ ಆಗ್ಲಿ ನಮ್ದು ಅಂತಾದ್ರೆ ಮನ್ಸಿಗೆ ಸಂತೋಷ ಆಯ್ತದೆ. ಆದ್ರೆ ನಮ್ ಶ್ರಮನೇ ಇಲ್ಲದೆ ಬಂದಾಗ ಆ ವಸ್ತುಗಳನ್ನೆಲ್ಲ ಉಪಯೋಗಿಸಕ್ಕೆ ಮನ್ಸಿಗೆ ವೈರಾಗ್ಯ ಮೂಡ್ತೈತೆ ಅಲ್ವಾ ಸಂಕೇಣೆ? ಅಂದ್ರೆ ನಿಮ್ ಮಾತಿನ ಅರ್ಥ ಏನ್ ಒಡೆಯ? ನನ್ ಮಾದಪ್ಪ ಇಷ್ಟೆಲ್ಲ ಸಿರಿ ಸಂಪತ್ನ ಕೊಟ್ಟಿದ್ದಾರೆ, ಅದು ನಮ್ದಲ್ವೇ? ಅಥವಾ ನನ್ ಮಾದಪ್ಪನ್ ಯಾಕೆ ನಿಮ್ಗೆ ಅನುಮಾನ ಆಯ್ತಾ ಒಡೆಯ? ನಾ ಹೇಳಿದ ಮಾತಿನ ಅರ್ಥ ಹಾಗಲ್ಲ ಸಂಕೇಣೆ. ನಾನು ನೀನು ಗಂಡ ಹೆಂಡ್ರು ಅನ್ನೋದು ಎಷ್ಟು ಸತ್ಯನೋ, ಈ ಸಿರಿ ಸಂಪತ್ತನ್ನೆಲ್ಲ ಕೊಟ್ಟಿದ್ದು ಆ ಮಾಯ್ಕಾರ ಮಾದೇಶ್ವರ ಅನ್ನೋದು ಅಷ್ಟೇ ಸತ್ಯ. ಅದ್ರ ಬಗ್ಗೆ ನನಗೆ ಒಂಚೂರು ಅನುಮಾನನೇ ಇಲ್ಲ. ನನ್ನಲ್ಲಿದ್ದ ಅನುಮಾನನ ಆ ಮಾದೇಶ್ವರ ಕಿತ್ತಾಕಿದ್ದಾನೆ. ನನಗೆ ನಂಬಿಕೆ ಐತೆ ಅಂತ ಬೇರೆ ಅವ್ರಿಗೂ ನಂಬಿಕೆ ಬರ್ಬೇಕಲ್ವಾ ಸಂಕೇಣೆ? ಅಂದ್ರೆ ಏನ್ ಹೇಳ್ತಿದ್ದೀರಾ ಒಡೆಯ? ಸಂಕೇಣೆ, ಈ ಅರಮನೆ ಸಿರಿ ಸಂಪತ್ತು ವಸ್ತ್ರ ವಜ್ರ ವೈಡೂರ್ಯ ಎಲ್ಲ ರಾಜರು ಪಾಳೆಗಾರಿಗೆ ತಲತಲಾಂತರದಿಂದ ಬರೋದು. ಅದ್ರಾಗೆ ಇದ್ದಕ್ಕಿದ್ದಾಗೆ ನಮಗೆ ಬಂದೈತೆ ಅಂದ್ರೆ ಕನ್ಸ್ ಮನ್ಸಲ್ಲಿ ಒಪ್ಕೊಳಕ್ ಆಗಕ್ಕಿಲ್ಲ.